ಆ ಸಮುದಾಯದ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಿದ ನಿಜ ಅದು. ಅದಕ್ಕೆ ಈಗಾಗಲೇ ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ. ನಾನು ಯಾರೋ ಕೂಡ ತಪ್ಪಾಗಿ ತಿಳಿಯೋದು ಬೇಡ. ಇದನ್ನು ಇಲ್ಲಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. 33 ವರ್ಷದಿಂದ ಒಕ್ಕಲಿಗ ಸಂಘದ ರಾಜ್ಯ ಸಂಘದ ಸದಸ್ಯ ಕೂಡ ಹೌದು ನಾನು. ಇಡೀ ನನ್ನ ಕುಟುಂಬದವರು ಕೂಡ ನಾವು ಒಕ್ಕಲಿಗ ಸಂಘದಲ್ಲಿ ಸದಸ್ಯರಾಗಿದ್ದೀವಿ. ಇತ್ತೀಚೆಗೆ ಸಾಕಷ್ಟು ವಾದ ವಿವಾದಗಳು ನಮ್ಮ ಕ್ಷೇತ್ರದಲ್ಲಿ ನಡೀತು. ನಾನು ಅದಕ್ಕೆ ಯಾವುದಕ್ಕೂ ಇನ್ನು ಮಾತಾಡೋರು ಬೇಡ ಅಂತೇಳಿ ಮೊನ್ನೆ ತೀರ್ಮಾನವನ್ನು ಕೂಡ ನಾವು ತಗೊಂಡಿದ್ವಿ. ಆದರೂ ನಿನ್ನೆ ಯಲಹಂಕ ಒಕ್ಕಲಿಗರ ಸಂಘದ ಆವರಣದಲ್ಲಿ ಮೊನ್ನೆ ಏನು ಕೆಂಪೇಗೌಡ ಜಯಂತ್ಯೋತ್ಸವನ ಅವ್ರು ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿ, JDS ಮತ್ತು ಕಾಂಗ್ರೆಸ್ನ ಎಲ್ಲ ಒಕ್ಕಲಿಗ ಸಮುದಾಯದವರು ಬರಬೇಕು. ಮೊನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ಬಹುಶಃ ಮುಖ್ಯಮಂತ್ರಿಗಳಿಗೆ, ಸ್ವಾಮೀಜಿಗಳಿಗೆಲ್ಲ ಅವರು ಅಭಿನಂದನೆಗಳನ್ನ, ಧನ್ಯವಾದಗಳು ತಿಳಿಸೋದಕ್ಕೆ ಅಂತೇಳಿ ಕರೆದಿದ್ರು. ಅದು ಸಹಜ ಕೂಡ ಹೌದು. ಯಾಕಂದ್ರೆ ಕಾರ್ಯಕ್ರಮ ಬಂದ ಮೇಲೆ ಹೇಳುವಂಥದ್ದು ಅದು ಇರ್ತದೆ. ಇವತ್ತು ನಾವು ಕೂಡ ಅದನ್ನೇ ಮಾಡಿದ್ದೀವಿ. ಆದರೆ ಅಲ್ಲಿ ಏಕಾಏಕಿ ಪ್ಲೆಕಾರ್ಡ್ಗಳನ್ನಿಟ್ಟು ನನ್ನ ಹೆಸರು SR ವಿಶ್ವನಾಥೆ, ಆವಾಗಲೂ ಐತೆ, ಈಗಲೂ SR ವಿಶ್ವನಾಥೆ ನಂದು. ಮಧ್ಯದಲ್ಲಿ ನಾನು ಯಾವುದು ಕೂಡ ಜಾತಿ ಹೆಸರನ್ನ ನಾನು ಅವ್ರ ರೀತಿಯಲ್ಲಿ ನಾನು ಇಟ್ಕೊಳಕ್ ಹೋಗಿಲ್ಲ. ನಾನು ಅಲ್ಲಿ ಹೋದವ್ರಿಗೂ ಕೂಡ ಆಶ್ಚರ್ಯನೇ. ಯಾಕಂದ್ರೆ ಅವ್ರು ಹೋಗಿದ್ದು ಬಹಳಷ್ಟು ಜನ ಏನು ಅಂದರೆ ಮೀಟಿಂಗ್ ಉದ್ದೇಶ ಬೇರೆ ಇತ್ತು. ಆದರೆ ಕೆಲವರು ಪ್ಲೆಕಾರ್ಡ್ಗಳನ್ನು ಹಿಡಿದು ಒಕ್ಕಲಿಗರ ವಿರೋಧಿ ವಿಶ್ವನಾಥ್ ರೆಡ್ಡಿಗೆ ಧಿಕ್ಕಾರ ಅಂತಕ್ಕಂಥ ಘೋಷಣೆಗಳನ್ನು ಕೂಡ ಹೋಗಿದ್ರು. ಬಹುಶಃ ಅಲ್ಲಿ ಇದ್ದಂಥವರೆಲ್ಲ ಕಾನೂನು ಅರಿವಿರ್ತಕ್ಕಂಥವ್ರು. ರಾಮ್ ಜೇಠ್ಮಲಾನಿಗೂ ಮೀರಿಸಿದಂಥ ವಕೀಲರು ಕೂಡ ಅಲ್ಲಿದ್ದರು. ಅವ್ರಿಗೆ ಗೊತ್ತಿರಬೇಕು ಹೈಕೋರ್ಟ್ ಕೂಡ ಎಲ್ಲಂದ್ರೆ ಅಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಂಗಿಲ್ಲ, ಅನುಮತಿಯನ್ನ ತಗೊಬೇಕು, ಫ್ರೀಡಮ್ ಪಾಲ್ ಮಾಡಬೇಕು ಅಂತೇಳಿ. ಮತ್ತೆ ಅಲ್ಲಿ ಬಹಳ 100 ಜನ ಸೇರಿರ್ತಾರೆ ಅನ್ಕೊಂಡಿದ್ವಿ. ಒಂದು 25-30 ಜನ ಇದ್ರು. ಅಲ್ಲಿ ಬಹಳ ಅವ್ಯಾಚ್ಯ ಶಬ್ದಗಳಿಂದ ಯಾವ್ಯಾವುದೋ ಪ್ರದರ್ಶನಗಳನ್ನ ಮಾಡಿ ರೆಡ್ಡಿ ಸಮುದಾಯ ಒಕ್ಕಲಿಗರಲ್ಲ ಅಂತ ಹೇಳಿ ಅದೇನೋ ಏಮನ ಅದೇನೇನೋ ಬಹಳ ಅದ್ಭುತವಾಗಿ ಎಲ್ಲವನ್ನು ಹೇಳಿದ್ರು. 140ಕ್ಕೂ ಹೆಚ್ಚು ಉಪಜಾತಿಗಳು ಒಕ್ಕಲಿಗ ಸಂಘದಲ್ಲಿ ಐತೆ. ಅದನ್ನ ದಯವಿಟ್ಟು ರಾಮ್ ಜೇಠ್ಮಲಾನಿಗೆ ಮೀರಿದಂತ ವಕೀಲರು ಮತ್ತೆ ಅಲ್ಲೆಲ್ಲ ಹಿರಿಯರು ಬಹಳ ಜನ ಇದ್ರು. ಅವರಾದ್ರೂ ಹೇಳ್ಬೋದಾಗಿತ್ತು, ಅವ್ರು ಯಾರು ಮಾತಾಡಿಲ್ಲ. ಇವತ್ತು ನಮ್ಮ ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ಒಕ್ಕಲಿಗ ಸಮುದಾಯದ ಮಠಗಳೇನವೆ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾವ್ರೆ. ಮತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಇತರ ಸಣ್ಣ ಪುಟ್ಟ ಒಕ್ಕಲಿಗ ಸಮುದಾಯಗಳನ್ನ ಒಂದೇ ಕಡೆ ತಗೊಂಡೋಗ್ಬೇಕು, ಒಂದ್ ಮಾಡ್ಬೇಕು ಅಂತಕ್ಕಂಥ ಬಹಳ ಶ್ರಮವನ್ನು ಪಡ್ತಾ ಇದ್ದಾರೆ. ಅದು ಗುಲ್ಬರ್ಗ ಇರ್ಬೋದು, ಹುಬ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಕರಾವಳಿ ಭಾಗ ಇರ್ಬೋದು, ಮತ್ತು ನಮ್ಮ ಭಾಗ ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಹೊರ ರಾಜ್ಯದಲ್ಲೂ ಕೂಡ ಸಮುದಾಯದ ಮಕ್ಕಳಿಗೆ ಅವರೆಲ್ಲ ಕೂಡ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ. ಹಿಂದೆ ಕೂಡ ಸ್ವಾಮೀಜಿಗಳು ಕೂಡ ಇವರು ಇಷ್ಟು ಜನ ಕೂಡ ನಮ್ಮ ಒಕ್ಕಲಿಗ ಸಮುದಾಯ ಅಂತ ಹೇಳಿದ್ದಾರೆ. ನಾನು ಕೂಡ 33 ವರ್ಷದಿಂದ ಒಕ್ಕಲಿಗ ಸಂಘದ ರಾಜ್ಯ ಸಂಘದ ಸದಸ್ಯ ಕೂಡ ಹೌದು ನಾನು. ಇಡೀ ನನ್ನ ಕುಟುಂಬದವರು ಕೂಡ ನಾವು ಒಕ್ಕಲಿಗ ಸಂಘದಲ್ಲಿ ಸದಸ್ಯರಾಗಿದ್ದೀವಿ. ಪ್ರತಿ 5 ವರ್ಷಕ್ಕೊಂದ್ಸರಿ ನಡೆಯುವಂಥ ಎಲೆಕ್ಷನ್ ಅಲ್ಲಿ ಕ್ಯಾನ್ವಾಸ್ಗೂ ಹೋಗ್ತೀನಿ, ಓಟನ್ನು ಕೂಡ ನಾನು ಹಾಕಿದ್ದೀನಿ. ಅಂದ್ರೆ ಮೊನ್ನೆ ನಡೆದಂತ ಕೆಲವು ಅಚಾತುರ್ಯವಾಗಿ ನಾನು ಬಹುಶಃ ಎಲ್ಲ ಬಾಯಿ ತಪ್ಪಿ ಒಂದು ಮಾತನ್ನು ಅಂದಿದ್ದೆ. ನಾನು ಯಾವತ್ತೂ ಕೂಡ ನನ್ನ ಬಾಯಲ್ಲಿ ಜಾತಿ ಬರಲ್ಲ. ನಾನು ಹಿಂದುತ್ವವನ್ನು ಇಟ್ಕೊಂಡು ಹೋರಾಟ ಮಾಡಿಕೊಂಡೇ ಬಂದಿರೋದು. ನಾನು 78ರಿಂದ ಕೂಡ ನಾವೆಲ್ಲ ಹಿಂದೂಗಳಿದ್ರೇನೆ ಜಾತಿಗಳು, ಹಿಂದೂನೇ ಇಲ್ಲ ಅಂದ್ಮೇಲೆ ಜಾತಿಯಲ್ಲಿ ಇರ್ತದೆ. ಆದ್ರೂ ಕೂಡ ಅವತ್ತು ನಾನು ಸದಾನಂದ ಗೌಡರು ನಮ್ಮ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಬರಲಿಲ್ಲ ಅನ್ನೋ ಒಂದು ಸಣ್ಣ ಆವೇಶದಲ್ಲಿ ಕರಾವಳಿ ಭಾಗದ ಆ ಸಮುದಾಯದ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಿದ ನಿಜ ಅದು. ಅದಕ್ಕೆ ಈಗಾಗಲೇ ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ. ಅದನ್ನು ಯಾರೋ ಕೂಡ ತಪ್ಪಾಗಿ ತಿಳಿಯೋದು ಬೇಡ. ಇದನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಹೋಗಲ್ಲ. ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ನು ಮತ್ತು ಎಲ್ಲಾ ಸಮುದಾಯವನ್ನು ಜೊತೆಯಲ್ಲಿ ತಗೊಂಡೋಗ ಕೆಂಪೇಗೌಡರ ಆದರ್ಶವನ್ನು ನಾನು ಮೈಗೂಡಿಸ್ಕೊಂಡಿರ್ತಕ್ಕಂಥವ್ನು. ಸೊ ಅದಕ್ಕೆ ಅಲ್ಲಿ ಹೇಳಿಕೆಗಳನ್ನ ಕೊಡೋದು ಇವೆಲ್ಲ ಕೂಡ ನಡೀತಾ ಇದೆ. ಇನ್ನು ಯಾವುದೇ ಹೇಳಿಕೆಯಲ್ಲಿ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ನಾನು ಮೊದಲನೇ ಆದ್ಯತೆ ನನ್ನ ಹಿಂದುತ್ವಕ್ಕೆ. ಅದಾದ್ಮೇಲೆ ನಮ್ಮ ಜಾತಿಗಳ ಆಚಾರ ವಿಚಾರಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಈ ವಿಚಾರವನ್ನ ಇಲ್ಲಿಗೆ ದಯವಿಟ್ಟು ಮುಗಿಸ್ಬೇಕು. ಇಡೀ ನನ್ನ ಕ್ಷೇತ್ರದಲ್ಲಿ ಸಮುದಾಯಕ್ಕೆ ಏನ್ ಮಾಡ್ಬೇಕು ಅವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅವ್ರು ಹೇಳಿದ್ರು ಒಕ್ಕಲಿಗರ ಸಂಘಕ್ಕೆ 1 ಪೈಸಾ ಕೊಟ್ಟಿಲ್ಲ ಅಂತ ಹೇಳಿ. ನಾನು ಕೇಳಿದ್ರೆ ಕೊಡ್ತೀನಿ. ಕೇಳಿರೋ ಸಮುದಾಯಗಳಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ವಿ. ಇವತ್ತವರೆಗೂ ಅವರು ನಮ್ಮನ್ನ ಮೆಂಬರ್ಶಿಪ್ ಮಾಡು ಅಂತ ಹೇಳಿಲ್ಲ, ಮತ್ತೆ ಜನರಲ್ ಬಾಡಿನೂ ಮಾಡಲ್ಲ. ಎಲೆಕ್ಷನ್ ಆಗಿದೆಯಲ್ಲ ಗೊತ್ತಿಲ್ಲ ನನಗೆ. ನಾವು ಅಲ್ಲೇನು ಬಹಳ ಇಲ್ಲಿವರೆಗೂ ಕೂಡ ತಲೆ ಹಾಕಕ್ ಹೋದಾರಲ್ಲ. ಈಗಲೂ ಕೂಡ ನನ್ನ ಕಡೆಯಿಂದ ಏನು ಸಹಾಯ ಆಗ್ಬೇಕು, ಅಧ್ಯಕ್ಷರು, ಅವ್ರ ಪದಾಧಿಕಾರಿಗಳು ನನಗೆ ಕೇಳ್ಕೊಂಡ್ರೆ
ಇಲ್ಲ ನಾನೇ ಕೇಳ್ತೀನಿ, ಅವ್ರ ಲಿಖಿತ ಮುಖಾಂತರ ಏನು ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಸರ್ಕಾರದ ಕಡೆಯಿಂದ ಆಗ್ತಕ್ಕಂಥ ಸಹಾಯವನ್ನು ವೈಯಕ್ತಿಕವಾಗಿ ನಮ್ಮ ಕಡೆಯಿಂದ ಏನಾಗಬೇಕು ಸಮುದಾಯಕ್ಕೆ ಕೂಡ ನಾನು ಖಂಡಿತವಾಗಿ ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ.